ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವಿಘ್ನ ಕ್ರಿಯೇಷನ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ ಆಗಿರುವಂತಹ ಹಾಗೆ ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣುವಂತಹ ಒಂದು ಕ್ರೋಶಾ ಡಿಸೈನ್ ತೋರಿಸ್ತೀನಿ. ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು, ತುಂಬ ಈಸಿಯಾಗಿದೆ. ಬನ್ನಿ ಹಾಗಾದರೆ ವಿಡಿಯೋ ಚೆಕ್ ಮಾಡೋಣ. ನೋಡಿ, ಸ್ಟಾರ್ಟಿಂಗ್ ಅಂತ ಅಂದ್ಕೊಂಡ್ರೆ ನೀವು ಒಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳಿ. ಆ್ಯಸ್ ಯೂಶುವಲ್ ಮಾಡ್ಕೊಳ್ತೀರಲ್ಲ ಅದೇ ರೀತಿ ಮಾಡಿಕೊಂಡು 3 ಚೈನ್ ಹಾಕ್ಕೊಂಡು ಒಂದು ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೊಳ್ಳಿ. ನಂತರ ಈಗೇನು 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ಅದೇ ರೀತಿ ಒಂದು ಸಿಂಗಲ್ ಕ್ರೋಶಾ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಈ 3 ಚೈನಿಗೆ ಏನು ಸೆಕೆಂಡ್ ಟೈಮ್ ಹಾಕ್ತಿದ್ವಲ್ಲ, ಈ 3 ಚೈನ್ ಗ್ಯಾಪಲ್ಲಿ ಕುಚ್ಚು ಬರುತ್ತೆ. ಮತ್ತೆ 3 ಚೈನ್, ಹಾಗೆ ಒಂದು ಸಿಂಗಲ್ ಕ್ರೋಶಾ, ಈಗ ಮತ್ತೆ 3 ಚೈನ್ ಹಾಕ್ಕೋಬೇಕು. 3 ಚೈನು ಒಟ್ಟು 4 ಟೈಮ್ಸ್ ಆಯಿತು. ಒಂದೇ ಸಿಂಗಲ್ ಸ್ಟೆಪ್ ಡಿಸೈನ್ ಆಗಿರೋದ್ರಿಂದ ಡಿಸೈನ್ ಬ್ಯಾಕ್ ಸೈಡ್ ಟರ್ನ್ಸ್, ಫ್ರಂಟ್ ಸೈಡ್ ಎರಡು ಸೈಡ್ ಹಾಕೋದ್ರಿಂದ ಗ್ಯಾಪು ಜಾಸ್ತಿ ಬೇಕು. ಈಗ 4 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ 4 ಟೈಮ್ಸ್ ಹಾಕ್ಕೊಂಡು 4 ಚೈನ್ನ 1 ಟೈಮ್ ಹಾಕ್ಕೊಳ್ಳೋಣ. ಇದು ಆರ್ಚ್ ಬರುತ್ತೆ. ಇದನ್ನು ಸ್ವಲ್ಪ ಹತ್ತಿರದಲ್ಲಿ ಅಂದರೆ ಒಂದು 2 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳಿ. ಇದು ವರ್ಕ್ ಮಾಡುವಂತಹ 4 ಚೈನ್ ಗ್ಯಾಪು. ನಂತರ ಎಗೈನ್ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ 4 ಟೈಮ್ಸು, 4 ಚೈನ್ 1 ಟೈಮು, ಎಗೈನ್ 3 ಚೈನ್ 1 ಟೈಮು, ಈ ರೀತಿ ಹಾಕ್ಕೊಂಡು ನೋಡಿ. ಈಗ 3 ಚೈನು 4 ಟೈಮ್ಸ್ ಬಂದಿದೆ. 4 ಚೈನು 1 ಟೈಮ್, ಎಗೈನ್ 3 ಚೈನ್ 1 ಟೈಮ್, ಮಧ್ಯದಲ್ಲಿ ಒಂದು ಕುಚ್ಚು ಬರುತ್ತೆ. ಈಗ ಡಿಸೈನ್ನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ನೀಡಲ್ ಮೇಲೆ ಒಮ್ಮೆ ದಾರ ತೊಗೊಂಡು ಅದೇನು 4 ಚೈನ್ದು ಲೂಪ್ ಇದೆಯಲ್ಲ, ಆ ಲೂಪ್ ಒಳಗಡೆ ಡಬಲ್ ಕ್ರೋಶೆ ಮಾಡ್ತಗೋಬೇಕು. ನೀವು ಬೇಕಂದರೆ ಟ್ರಿಪಲ್ ಕ್ರೋಶೆ ಕೂಡ ಈ ಗ್ಯಾಪಲ್ಲಿ ಮಾಡ್ಕೋಬೋದು. ಎರಡು, 3, 4, 5, 6, ಒಟ್ಟು 12 ಡಬಲ್ ಕ್ರೋಶೆ ವರ್ಕ್ ಮಾಡ್ಕೊಂಡಿದ್ದೀನಿ ನಾವು. 7. ಈ ಡಿಸೈನಿಗೆ ನಾವು ಒಂದು 500-550ವರೆಗೂ ಚಾರ್ಜ್ ಮಾಡ್ಬೋದು. ನೋಡ್ಲಿಕ್ಕೆ ತುಂಬ ಡಿಸೈನ್ ಚೆನ್ನಾಗಿ ಕಾಣುತ್ತೆ, ಸಿಂಪಲ್ ಅನ್ಸಿದ್ರು ಕೂಡ. ಒಟ್ಟು 12 ಡಬಲ್ ಕ್ರೋಶೆ ಕಂಬಗಳನ್ನ ಈ ಗ್ಯಾಪ್ ಒಳಗಡೆ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, 12 ಡಬಲ್ ಕ್ರೋಶೆ ಕಂಬಗಳು ಮಾಡ್ಕೊಂಡಾದಮೇಲೆ ಇದಕ್ಕೆ ನಾನು ಎಷ್ಟು ಕಂಬಗಳು ಹೇಳಿದ್ದೀನೋ ಅಷ್ಟನ್ನೇ ಮಾಡ್ಕೋಬೇಕು. ಕಾರಣ ಏನಂದರೆ ಮತ್ತು ಸೆಕೆಂಡ್ ಸ್ಟೆಪ್ಪಲ್ಲಿ ನಮ್ಗೆ ಈವನ್ನಾಗಿ ಬರಬೇಕು ಅಂದರೆ 12 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ನಾನು. ಎಣಿಸ್ಕೊಂಡೇ ಮಾಡ್ಕೋಬೇಕು ನೀವು. ಈಗ ಇದನ್ನು 3 ಚೈನ್ದು ಲಾಕ್ ಇದೆಯಲ್ಲ, ಆ 3 ಚೈನ್ ಲಾಕಿಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ನಾವೀಗ ವರ್ಕ್ ಮಾಡಿದ್ಮೇಲೆ ನಮ್ಗೆ ಉಳಿದಿದ್ದು 3 ಚೈನ್ದು 3 ಟೈಮ್ಸ್ ಗ್ಯಾಪ್ ಅಷ್ಟೇ ಉಳ್ಕೊಂಡಿದೆ. ಮಧ್ಯದಲ್ಲಿ ಕೊಚ್ಚು ಬರುತ್ತೆ. ಈಗ ನಾವು ಡಬಲ್ ಕ್ರೋಶೆದು ಫಸ್ಟ್ ಗ್ಯಾಪ್ ಇದೆಯಲ್ಲ, ಫಸ್ಟ್ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನಂತರ ಈಗ ನೀಡಲ್ ಮೇಲೆ ದಾರ ತಗೊಂಡು ಸೆಕೆಂಡ್ ಗ್ಯಾಪಿಗೆ ಒಂದು ಹಾಫ್ ಡಬಲ್ ಕ್ರೋಶೆ, ನೀಡಲ್ ಮೇಲೆ ದಾರ ತಗೋಬೇಕು. ಆ ಗ್ಯಾಪಿಗೆ ನೀಡಲ್ ಹಾಕಿ ದಾರ ತಗೊಂಡು ನೀಡಲ್ ಮೇಲಿರೋ 3 ದಾರನೂ ಒಂದು ಮಾಡ್ಕೋಬೇಕು. ಈಗ ಥರ್ಡ್ ಗ್ಯಾಪಿಗೂ ಕೂಡ ಹಾಫ್ ಡಬಲ್ ಕ್ರೋಶೆ, ಅಂದರೆ ಒಂದು ಸಿಂಗಲ್ ಕ್ರೋಶೆ, 2 ಹಾಫ್ ಡಬಲ್ ಕ್ರೋಶೆ ಆಯಿತು. ಈಗ ಫೋರ್ತ್ ಗ್ಯಾಪ್ಗೆ ಒಂದು ಡಬಲ್ ಕ್ರೋಶೆ. ಈಗ ಎಗೈನ್ ಫಿಫ್ತ್ ಗ್ಯಾಪಿಗೆ ಒಂದು ಡಬಲ್ ಕ್ರೋಶೆ, ಅಂದರೆ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ 2 ಡಬಲ್ ಕ್ರೋಶೆ, 2 ಹಾಫ್ ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ ಆಯಿತು. ಈಗ ನೀಡಲ್ ಮೇಲೆ 2 ಸಲ ದಾರ ತೊಗೊಳ್ಳಿ. ಸಿಕ್ಸ್ತ್ ಗ್ಯಾಪಿಗೆ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೀಡಲ್ ಮೇಲಿರೋ ದಾರನ 3 ಟೈಮು ಎರಡನ್ನ ಒಂದು ಮಾಡ್ಕೋಬೇಕು. ಈಗ ಒಂದು ಬೀಡ್ ಹಾಕ್ಕೊಂಡು ನೆಕ್ಸ್ಟ್ ಗ್ಯಾಪಿಗೆ ನಾವು ಮತ್ತೊಂದು ಟ್ರಿಪಲ್ ಕ್ರೋಶೆ ಕಂಬನೇ ಮಾಡ್ಕೋಬೇಕು.
ಸೆಂಟ್ರಲ್ಲಿ 2 ಟ್ರಿಪಲ್ ಕ್ರೋಶೆ ಕಂಬ, ಮಧ್ಯದಲ್ಲಿ 2 ಟ್ರಿಪಲ್ ಕ್ರೋಶೆ ಕಂಬದ ಮಧ್ಯದಲ್ಲಿ ಒಂದು ಬೀಡ್ ಬರುತ್ತೆ. ಈಗ ನಾವೇನು ರೈಟ್ ಸೈಡ್ ಮಾಡಿದ್ದೀವೋ ಸೇಮ್ ಲೆಫ್ಟ್ ಸೈಡು ಅದೇ ರೀತಿ 2 ಡಬಲ್ ಕ್ರೋಶೆ, 2 ಹಾಫ್ ಡಬಲ್ ಕ್ರೋಶೆ, ಲಾಸ್ಟಿಗೆ ಒಂದು ಸಿಂಗಲ್ ಕ್ರೋಶೆ ಅದೇ ರೀತಿ ಮಾಡ್ಕೋಬೇಕು. ನೋಡಿ, ಡಬಲ್ ಕ್ರೋಶೆ, ಮತ್ತೊಂದು ಡಬಲ್ ಕ್ರೋಶೆ, ಈಗ 2 ಹಾಫ್ ಡಬಲ್ ಕ್ರೋಶೆ, ಈಗ ಲಾಸ್ಟು ಒಂದು ಸಿಂಗಲ್ ಕ್ರೋಶೆ. ಸೊ ಹಿಂಗೆ ಬರೋದ್ರಿಂದ ನೀವು ಕಂಬಗಳನ್ನ ಎಣಿಸ್ಕೊಂಡೇ ಮಾಡ್ಕೋಬೇಕು. ಫಸ್ಟ್ ರೌಂಡಲ್ಲಿ ನೋಡಿ ಆರ್ಚಿ ರೀತಿ ಬರುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಲುಕ್ಕು. ಮಧ್ಯದಲ್ಲಿ ಗ್ಯಾಪ್ ಬರುತ್ತೆ 3 ಚೈನ್ದು 3 ಟೈಮ್ಸು, ಅದು ಮಧ್ಯಕ್ಕೆ ಗ್ಯಾಪಿಗೆ. ಈಗ ನಾವು ಸಿಂಗಲ್ ಕ್ರೋಶ ಮಾಡಿದ್ವಲ್ಲ, ಆರ್ಚ್ ಆದಮೇಲೆ 3 ಚೈನ್ ಹಾಕ್ಕೊಂಡು ಆ ಸಿಂಗಲ್ ಕ್ರೋಶ ಒಳಗಡೆ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಈಗ ಡಿಸೈನ್ ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟು ನಾವು 3 ಚೈನ್ನ 4 ಟೈಮ್ಸ್ ಹಾಕ್ಕೋಬೇಕು, 4 ಚೈನ್ನ 1 ಟೈಮ್ ಹಾಕ್ಕೋಬೇಕು, ಎಗೈನ್ 3 ಚೈನ್ನ 1 ಟೈಮ್ ಹಾಕ್ಕೊಂಡು ನೆಕ್ಸ್ಟ್ ಆರ್ಚನ್ನು ವರ್ಕ್ ಮಾಡಬೇಕು. ನೋಡಿ ಈ ರೀತಿ ಬಂದಿದೆ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.